ಕೋರ್ಸ್ಗಳ ತರಬೇತಿ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಶರಣಬಸಪ್ಪ ಪಿ ಪಾಟೀಲ್ ಅಷ್ಟಗಿ, ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಕಲಬುರಗಿ ಅಂಡ್ ಯಾದಗಿರಿ, ಮತ್ತು ನನ್ನ ವೈಯಕ್ತಿಕವಾಗಿ ನಮ್ಮ ಹಿರಿಯರು, ಮಾರ್ಗದರ್ಶಕರು ಮತ್ತು ಮಾಮನವರಾದ ಪಾಟೀಲ್ ಅವರಿಗೆ ಉಜುರ್ಕಿ ಅಕಾಡೆಮಿ ವತಿಯಿಂದ ಮತ್ತು ನಮ್ಮ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತು ಇನ್ನೋರ್ವ ಅತಿಥಿಗಳಾದ ಡಾಕ್ಟರ್ ರಾಜು ತಗಳಿ ಸರ್, ಮುಖ್ಯಸ್ಥರು, ಹಿರಿಯ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ. ಮತ್ತೋರ್ವ ಅತಿಥಿಗಳಾದ ಶ್ರೀ ಮಂತ್ರಜಾ ಎಚ್ ಬೆಳಂಗಿ, ಪ್ರಾಂಶುಪಾಲರು, ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯ. ಇವರಿಗೆ ನನ್ನ ಕಡೆಯಿಂದ ಅಕಾಡೆಮಿ ಕಡೆಯಿಂದ ಸ್ವಾಗತ ಕೋರುತ್ತೇನೆ. ಮತ್ತು ಶ್ರೀಮತಿ ನೀಲಮ್ಮ ಎಂ ಬೆಳಂಗಿ, ನಿರ್ದೇಶಕರು, ದಿ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯ ಕಲಬುರಗಿ. ಇವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಕಡೆಯಿಂದ ಅಕಾಡೆಮಿ ಕಡೆಯಿಂದ ಸ್ವಾಗತವನ್ನು ಕೋರುತ್ತೇನೆ. ಸುಮಾರು 6-7 ಕೋರ್ಸ್ ನಾನು ನೋಡೋದಲ್ಲಿ ಬರೆದಿದ್ದಾರೆ. ಅವೆಲ್ಲವನ್ನು
ಪರಿಚಯ ಮಾಡಲಿಕ್ಕೆ. ಅಂದರೆ ಅಗ್ರಿ ತೊಗೋತೀರಿ, ಕೆಲವರು ವೆಟರ್ನರಿ ಇರ್ತದೆ, ಬೇರೆ ಬೇರೆ ಕೋರ್ಸ್ಗಳು ಇರ್ತವೆ. ಯಾರಿಗೆ ನಾವು ಹಳ್ಳಿಯಿಂದ ಬಂದವರು, ನಮಗೆಲ್ಲ ಗೊತ್ತು ಬೀಜಗಳ ಬಗ್ಗೆ, ಮರಗಳ ಬಗ್ಗೆ, ಬೆಳೆಗಳ ಬಗ್ಗೆ. ಇಲ್ಲಿ ಹುಟ್ಟಿದವರಿಗೆ ಜಾಸ್ತಿ ಗೊತ್ತಿಲ್ಲ. ಆಮೇಲೆ ಕೆಲವೊಂದು ಸವಲತ್ತುಗಳು ಬುದುರ್ಗಿ ಅಕಾಡೆಮಿ ವತಿಯಿಂದ ಪರಿಚಯ ಮಾಡಿಸ್ತಾ ಇದ್ದಾರೆ, ಭಾಳ ಜನರಿಗೆ ಗೊತ್ತಿಲ್ಲ. ಅವೆಲ್ಲ ಕಾರ್ಯಕ್ರಮಗಳು ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಉದ್ಘಾಟನೆಗೆ ವೇದಿಕೆ ಆಸೀನರಾದ ಶರಣಬಸಪ್ಪ ಸರ್, ಡಿ.ಸಿ. ಬ್ಯಾಂಕ್ನ ಅಧ್ಯಕ್ಷರಾದ ಶರಣಬಸಪ್ಪ ಸರ್ ಅವರೇ ಮತ್ತು ಇನ್ನಿತರ ಮುಖ್ಯ ಅತಿಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ ಹಾಗೂ ಈ ಅಕಾಡೆಮಿ ಚಾಲನೆ ಕೊಟ್ಟಂಥ ನಿರ್ದೇಶಕರಾದ ಶಿವರಾಜ್ ಬುರ್ಕೆ ಅವರೇ ಮತ್ತು ಇನ್ನುಳಿದ ಸಿಬ್ಬಂದಿ ವರ್ಗದವರೇ. ಬುದುರ್ಗಿ ಅಕಾಡೆಮಿ ವತಿಯಿಂದ ಸುಮಾರು 2 ವರ್ಷ ಬಿಟ್ಟರೆ ಮೊದಲು ಕೂಡ ಇಲ್ಲಿ ಕೋಚಿಂಗ್ ಕೊಡ್ತಾಯಿದ್ರು, CET ಕೊಡ್ತಾಯಿದ್ರು. ಉದ್ದೇಶ ಇದು ನಡೆಸೋದು ತುಂಬ ಕಷ್ಟ ಇದೆ, ಅನಿಸಿರ್ಬೋದು. ಇದು ಅಷ್ಟು ಈಸಿಯಾಗಿ ಜಾಗ ಸಿಗಲ್ಲ, ಅಷ್ಟು ಈಸಿಯಾಗಿ ಎಲ್ಲರೂ ಪರಿಚಯ ಮಾಡಿಸೋಕ್ಕಾಗಲ್ಲ. ಇದು ಸೆಕೆಂಡ್ ಫ್ಲೋರಲ್ಲಿ ತರೋದು ಇನ್ನೂ ಕಷ್ಟ. ನೀವು ಕಲಿಯೋದು ತುಂಬ ಸರಳ, ಯಾರು ಮ್ಯಾನೇಜ್ ಮಾಡ್ತಾರೆ ಅವರಿಗೆ ತುಂಬ ಕಷ್ಟ. ಅವೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಇಲ್ಲಿ ಬದುಕು ಕಟ್ಟಲಿಕ್ಕೆ ಬಂದಿದ್ದೀವಿ. ವಿದ್ಯಾಭ್ಯಾಸ ಮಾಡೋದು ಅದಕ್ಕೆ ಅಂದರೆ ಬದುಕು ಕಟ್ಟಲಿಕ್ಕೆ, ಬದುಕು ಚೆನ್ನಾಗಿ ಕಟ್ಟಲಿಕ್ಕೆ, ಚೆನ್ನಾಗಿ ಜೀವನ ಮಾಡಲಿಕ್ಕೆ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ನಾವು ಜೀವನ ಮಾಡಲಿಕ್ಕೆ. ಇನ್ನೊಬ್ಬರಿಗೆ ಸಕ್ಸಸ್ ಅಂದರೆ ಏನಲ್ಲ, ನೀವು ಬೇರೆಯವರಿಗೆ ಪ್ರೇರಣೆ ಆಗಬೇಕು. ಒಂದು 10 ಜನರಿಗೆ ಪ್ರೇರಣೆ ಆಗಬೇಕು, ಅದೇ ಬದುಕಿನ ಸಕ್ಸಸ್ಸು. ನಾವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಹೋಗಬೇಕು. ನಾನು ಭಾಳ ಸಾರಿ ಹೇಳಿದ್ದೀನಿ, ಈ ವಿದ್ಯಾಭ್ಯಾಸ ಕಲಿಯೋದು ನೌಕರಿಯಾಗಿ ಅಲ್ಲ. ಅದರಲ್ಲಿ ಸಿಗೋದು ಕೇವಲ 5% ಮಾತ್ರ ನಿಮ್ಗೆ ಉದ್ಯೋಗ ಸಿಗ್ತದೆ, ಸರ್ಕಾರಿ ಉದ್ಯೋಗ. ಇನ್ನುಳಿದ 95% ನೀವೇ ಮತ್ತವರಿಗೆ ಉದ್ಯೋಗ ಕೊಡಬೇಕು, ಇನ್ನು ಸ್ವಂತ ಉದ್ಯೋಗ ಮಾಡ್ಕೋಬೇಕು. ಇಲ್ಲಿ ಕೃಷಿ BSc ಅಗ್ರಿ ಮಾಡಲಿಕ್ಕೆ ಎಲ್ಲರೂ ಬಂದಿದ್ದೀರಿ. ಕೋರ್ಸಿಗೆ ಡಿಮಾಂಡ್ ಅಂತ ಹೇಳಿ ಬರಬಾರ್ದು. ನೀವು ಚೆನ್ನಾಗಿ ಕಲಿಬೇಕಂತ ಕೃಷಿ ಎಷ್ಟು ಜನ ಮಾಡೋರಿದ್ದೀರಿ? ಯಾಕಂದರೆ ಕೃಷಿ ಇಲ್ಲದೆ ಮಾನವ ಉತ್ಪಾದನೆ ಆಗಿ ಜೀವಿಸಲು ಸಾಧ್ಯ ಇಲ್ಲ. ನಮ್ಮೆಲ್ಲರಿಗೂ ಜೀವಿಸಲಿಕ್ಕೆ ಕೃಷಿ ಅನ್ನ ಬೇಕು. ನೀವೆಲ್ಲ ಭಾಳ ಸರಿ BSc ಅಗ್ರಿ ಮಾಡಲಿಕ್ಕೆ ಬಂದಿರ್ಬೋದು. ಅದಕ್ಕಾಗಿ ಎಷ್ಟು ಮಂದಿ ಅಡ್ಮಿಷನ್ ತೊಗೋತೀರಿ, ಎಷ್ಟು ಮಂದಿ ಕೃಷಿಕರಾಗ್ತೀರಿ? ಎಲ್ಲರೂ ನೌಕರಿಯಾಗಿ ಬಂದಿರೋ ಅಥವಾ ಕೃಷಿ ಮಾಡಲಿಕ್ಕೆ ಬಂದಿರೋ? ಕೃಷಿ ಮಾಡಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ಕೃಷಿ ಮಾಡಿದವರಿಗೆ ಈಗಿನ ಜಗತ್ತಿನಲ್ಲಿ 2ನೇ ದೇವರು ಅಂತ ಕರೀತಾರೆ. ಅವ್ರಿಗೊಂದು ಬಿಗ್ ಕ್ಲಾಸ್ ಹೊಡೆಯಿರಿ. ಎಲ್ಲ 2ನೇ ದೇವರು. ದೇವರ ಹತ್ರ ಏನೂ ಇರಲ್ಲ, ಆದರೆ ಎಲ್ಲವನ್ನೂ ಇರ್ತದೆ. ಹಾಗೆ ರೈತನ ಹತ್ರ ಏನೂ ಇರಲ್ಲ, ಆದರೆ ಎಲ್ಲರಿಗೂ ಬದುಕಲಿಕ್ಕೆ ಅನ್ನ ಕೊಡ್ತಾನೆ. ಬದುಕು ಶ್ರೀಮಂತವಾಗಿರುವುದು ಬರೀ ದುಡ್ಡಿನಿಂದ ಅಲ್ಲ, ತಿಳ್ಕೊಳ್ಳಿ. ಅದಕ್ಕೆ ನಾವೆಲ್ಲರೂ ಆ ದಿಶೆಯಿಂದ ಎದ್ದು ಬರಬೇಕು. ಕೇವಲ ದುಡ್ಡಿದ್ದವರೇ ಶ್ರೀಮಂತರಲ್ಲ. ಆ ದಿಕ್ಕಿನಲ್ಲಿ ನಾವು ಇವತ್ತು ಪ್ರಯತ್ನ ಮಾಡಬೇಕಾಗಿದೆ. ಈಗಿನ ದಿಶೆಯಲ್ಲಿ ನಾವು ಮೊನ್ನೆ ನೋಡಿರ್ಬೋದು, ಸದ್ಗುರು ಅವ್ರು ಬಂದಿದ್ದರು. ಎಷ್ಟು ಜನ, ಒಂದು 100 ದಿನದ ಅವರು ಪ್ರೋಗ್ರಾಮ್ ಇತ್ತು. ಯಾಕೆ ಬಂದಿದ್ದರು? ಯಾರು ಹೇಳ್ತೀರಿ? ಹಾಂ, ಅದಕ್ಕೆ ನಾ ಹೇಳೋದು ಮಾತಾಡಬೇಕು. ಯಾರು ಮಾತಾಡ್ತಾರೆ ಅವರೇ ಸಕ್ಸಸ್ ಆಗ್ತಾರೆ. ಮಾತಾಡಲಿಲ್ಲ ಅಂದರೆ ಸಕ್ಸಸ್ ಆಗಲ್ಲ. ಎದಕ್ಕೆ ಬಂದಿದ್ದಾರೆ ತಿಳ್ಕೊಬೇಕು. ಅದಕ್ಕೆ ನಮಗೆ ಮೂಲಭೂತ ಈ ಜಗತ್ತಿನಲ್ಲಿ, ನಾನು ಭಾಳ ಸರಿ ಹೇಳಿದ್ದೀನಿ, ಈ ಜಗತ್ತಿನಲ್ಲಿ 3 ಡೈಮಂಡ್. 3 ಡೈಮಂಡ್ ಅಂದರೆ ಯಾವುವು? ಒಂದು ಒಳ್ಳೆಯ ನೀರು, ಒಳ್ಳೆಯ ಅನ್ನ, ಶುಭಾಷಿತ, ಒಳ್ಳೆಯ ಮಾತು. ಇವು 3 ಡೈಮಂಡ್. ಮೂರ್ಖರು ಕಲ್ಲು ಚೂರುಗಳನ್ನು ಡೈಮಂಡ್ ಎಂದು ಕರೆಯುತ್ತಾರೆ. ಯಾವುದರಿಂದ ನಾವು ಬದುಕ್ತಾ ಇದ್ದೀವಿ ಅದು ಡೈಮಂಡ್. ನಾವು
ನಾವು ಈಗ ಬಂಗಾರ ಡೈಮಂಡ್ ಏನು ಕರಿತೀರಲ್ಲ ಕಲ್ಲಿನ ಚೂರು ಭೂಮಿಯಲ್ಲೇ ಸಿಗ್ತಾವೆ, ಅವು ಕಮ್ಮಿ ಸಿಗ್ತಾವಂತ ಡಿಮಾಂಡ್ ಜಾಸ್ತಿ ಇದೆ. ಯಾವುದು ಹೇರಳವಾಗಿ ಸಿಗ್ತದೆ ಅದಕ್ಕೆ ರೇಟ್ ಕಮ್ಮಿ ಇರ್ತದೆ. ಅದಕ್ಕಾಗಿ ನಿಮಗೆ ಬಂಗಾರ ಇಲ್ಲದ್ರೆ ನಡೀತದೆ, ಡೈಮಂಡ್ ಇಲ್ಲದ್ರೆ ನಡೀತದೆ. ಆದರೆ ಒಳ್ಳೆಯ ನೀರು, ಒಳ್ಳೆಯ ಅನ್ನ ಮತ್ತು ಒಳ್ಳೆಯ ಮಾತು ಇಲ್ಲಾದರೆ ನಡೆಯೋದಿಲ್ಲ. ಮಾತು ಇರಲಿಲ್ಲ ಅಂದ್ರೆ ಜೈಲು ಅಂತಾರೆ. ನೀವು ಸಂಘ ಜೀವಿ ಒಬ್ಬರಿಗೆ ಹಾಕ್ತಾರಂದ್ರೆ ಜೈಲು. ಅದಕ್ಕೆ ನಾವು ಬದುಕು ಕಟ್ಕೋಕೆ ಬಂದೀವಿ ಎಲ್ಲರೂ. ನಾವಿಲ್ಲಿ ಒಳ್ಳೆಯ ಶಿಕ್ಷಣ ಪಡಿತಾ ಇದ್ದೀವಿ. ಶಿಕ್ಷಣ ಅಂದರೆ ಮೂರೇ ಇಲ್ಲ, ಆರ್ಟ್ಸು, ಕಾಮರ್ಸು, ಸೈನ್ಸು ಇದೇ ಅಲ್ಲ. ನಿಮಗೆ ಏನು ನಿಮ್ಮಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಕಲಿಬೇಕು. ಅದಕ್ಕೆ ನಾವು ಯಾವುದೇ ಕ್ಷೇತ್ರದಲ್ಲಿ ಕೂಡ ಹೋದರೂ ಕೂಡ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿರುವಂಥ ಎರಡು ಕ್ಷೇತ್ರ ಇದೆ, ಒಂದು ರಕ್ಷಣೆ, ಒಂದು ಕೃಷಿ. ನಾವು ಅನ್ನ ಇಲ್ಲಂದ್ರೂ ಕೂಡ ನಾವು ಯಾರೂ ಬದುಕೋಕ್ಕಾಗಲ್ಲ, ನಮಗೆ ದೇಶದ ರಕ್ಷಣೆ ಇರಲಿಕ್ಕಾದ್ರೂ ಕೂಡ ನಾವು ಯಾರೂ ಸುರಕ್ಷಿತ ಇರಲಿಕ್ಕಾಗಲ್ಲ. ಇಂಥ ಒಂದು ಎರಡೂ ಕೂಡ ಮಹತ್ವವಾದಂಥ ಎರಡು ಕ್ಷೇತ್ರಗಳು. ತಾವೇನಿಲ್ಲಿ ಬಂದಂಥ ವಿದ್ಯಾರ್ಥಿಗಳು ಈ ಕೃಷಿ ಕ್ಷೇತ್ರ ಏನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಸಂತೋಷದ ವಿಷಯ. ಇದರ ಜೊತೆಗೆ ತಾವು ಕೂಡ ಈ ನಮ್ಮ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ಗಳು ಎಲ್ಲ ಕೂಡ ಎಲ್ಲ ಜಿಲ್ಲೆಯಲ್ಲಿ ಇರ್ತಾವೆ ಕೂಡ. ಈ ಬ್ಯಾಂಕಿಗೂ ಮತ್ತು ಕೃಷಿ ಕ್ಷೇತ್ರಕ್ಕೂ ಕೂಡ ಭಾಳಷ್ಟು ಅನನ್ಯವಾದಂಥ ಸಂಬಂಧ ಕೂಡ ಇರ್ತದೆ. ಯಾಕಂದರೆ ನಮ್ಮ ಬ್ಯಾಂಕ್ ಇರೋದೇ ರೈತರಿಗೋಸ್ಕರ, ರೈತರ ಏಳಿಗೆಗೋಸ್ಕರ, ರೈತರ ಚಟುವಟಿಕೆಗೋಸ್ಕರ ಕೂಡ ನಾವು ಸಾಲ ಕೊಡುವಂಥ ಒಂದು ಬ್ಯಾಂಕ್ ಯಾವುದಾರ ಇದ್ದರೆ ಅದು DCC ಬ್ಯಾಂಕ್ಗಳು ಇಡೀ ರಾಜ್ಯದಲ್ಲಿ. ಇವತ್ತು ದಿವಸ ಈ ಕ್ಷೇತ್ರ ಪ್ರಗತಿ ಆಗಬೇಕು, ಕೃಷಿ ಕ್ಷೇತ್ರದ ಜೊತೆಗೆ ಇವತ್ತು ಸಹಕಾರ ಕ್ಷೇತ್ರ ಕೂಡ ಬೆಳಿಬೇಕು ಅಂತ ತಿಳ್ಕೊಂಡೆ ಇವತ್ತು ಕೇಂದ್ರ ಸರ್ಕಾರ ಕೂಡ ಸಾಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಕೃಷಿ ಕ್ಷೇತ್ರದಲ್ಲೇ ಇತ್ತು ಸಹಕಾರ ಕ್ಷೇತ್ರ. ಇವತ್ತು ಅದು ವಿಂಗಡಣೆ ಮಾಡಿ ಸಹಕಾರ ಕ್ಷೇತ್ರ ಕೂಡ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕೃಷಿ ಕ್ಷೇತ್ರದಿಂದ ಸಹಕಾರ ಕ್ಷೇತ್ರ ವಿಂಗಡಣೆ ಮಾಡಿ ಇವತ್ತು ಅಮಿತ್ ಶಾ ಅವರಿಗೆ ಕೂಡ ಮಂತ್ರಿ ಕೂಡ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಹೆಚ್ಚಿನ ಒತ್ತು ಈ ಕ್ಷೇತ್ರ ಕೊಡಬೇಕು, ಸಹಕಾರ ಕ್ಷೇತ್ರಕ್ಕೆ ನಾವು ಹೆಚ್ಚಿಗೆ ಒತ್ತು ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಕೃಷಿ ಕ್ಷೇತ್ರಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಇವತ್ತು ಆ ನಿಟ್ಟಿನಾಗ ಬ್ಯಾಂಕ್ಗಳು ಕೂಡ ಕೆಲಸ ಮಾಡ್ತಾ ಇದ್ದೇವೆ. ತಾವು ಕೂಡ ಈ ಒಂದು ಕ್ಷೇತ್ರದ ಆಯ್ಕೆ ಮಾಡ್ಕೊಂಡು ತಾವು ಬಂದಿದ್ದು ತುಂಬ ಸಂತೋಷ. ಯಾಕಂದರೆ ನೀವು ಇಲ್ಲಿ ಕ್ಷೇತ್ರ ಇವತ್ತು ಕೃಷಿ ಕ್ಷೇತ್ರ ಆಗೋದಿಲ್ಲ, ಇದನ್ನು ಕೂಡ ಒಂದು ಕೈಗಾರಿಕೆ ಸಿಸ್ಟಮ್ಲೇ ಆಗಿದೆ. ಯಾಕಂದರೆ ರಾಜು ತೆಗಳಿ ಸರ್ ಅವ್ರು ಭಾಳ ಗೊತ್ತಿದೆ, ಅವ್ರು ಭಾಳಷ್ಟು ಇವತ್ತು ನಮ್ಮ ಕಲಬುರಗಿ ತಾಲೂಕಿನಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಭಾಳಷ್ಟು ಕಡೆ ಈ ಹಾರ್ಟಿಕಲ್ಚರ್ ಇರ್ಬೋದು, ನೀರಾವರಿ ಇರ್ಬೋದು, ಒಣ ಬೇಸಾಯ ಇರ್ಬೋದು, ಯಾವ್ಯಾವ್ದಾರ ಏನೇನು ಮಾಡಿದ್ರೆ ಏನೇನು ಆಗ್ತದೆ, ಅದು ರೈತರಿಗೆ ಏನು ಲಾಭ ಆಗ್ತದೆ ಅನ್ನೋದು ಭಾಳಷ್ಟು ಹಳ್ಳಿಗೆಲ್ಲ ಹೋಗಿ ಕೂಡ ಅವರು ತಿಳಿಸುವಂಥ ಕೆಲಸ ಮತ್ತು ಕಾರ್ಯಕ್ರಮ ಮಾಡುವಂಥ ಕೆಲಸನೂ ಕೂಡ ಅವರು ಭಾಳಷ್ಟು ನಾವು ಮಾಡಿದ್ದಾರೆ, ನಾವು ನೋಡಿದ್ದೆವು ಕೂಡ. ಇವತ್ತು ಇಲ್ಲೇ ಸಮೀಪದಲ್ಲೇ ಇವತ್ತು ನಮ್ಮದು ಮುತ್ಯಾನಬಬ್ಲಾದ ಗ್ರಾಮದಲ್ಲಿ ಕೂಡ ಸಾಕಷ್ಟು ಹಾರ್ಟಿಕಲ್ಚರ್ ಬೆಳೆಗಳು ಕೂಡ ತೆಗಳ್ಳಿ ಸರ್ ಅವರ ಮುಂದಾಳತ್ವದಲ್ಲೇ ಆಯ್ತಲ್ಲಿ. ದಾಳಿಂಬೆ ಮಾಡಿದ್ರು, ದ್ರಾಕ್ಷಿ ಮಾಡಿದ್ರು, ಜಾಪಳ ಮಾಡಿದ್ರು, ಎಲ್ತೋಟ ಆಯಿತು, ಪಪ್ಪಾಯಿ ಆಯಿತು, ಕಲ್ಲಂಗಡಿ ಮಾಡಿದ್ರು. ಯಾವ ಕ್ಷೇತ್ರದಾಗ ಯಾವ ಬೆಳೆ ಮಾಡಿದಾಗ ಅದು ಎಷ್ಟು ಖರ್ಚು ಬಂದು ಎಷ್ಟು ಲಾಭ ಆಗ್ಯದ ಮತ್ತು ಕೂಡ ಅವರಿಗೆ ಭಾಳಷ್ಟು ಅನುಭವದ ಅವರು ಸವಿಸ್ತರವಾಗಿ ತಮ್ಮೆಲ್ಲನೂ ಕೂಡ ಹೇಳ್ತಾರೆ. ಮತ್ತು ನಮ್ಮ ಹಳೆ ಶಿವರಾಜ್ ಗುಜ್ಜರ್ಕೆ ಇರ್ಬೋದು, ಅವರು ಕೂಡ ಸ್ವಂತ ಪರಿಶ್ರಮದಿಂದ ಓದಿ ಡಾಕ್ಟರೇಟ್ ತೊಗೊಂಡು ಸ್ವಂತ ಒಂದು ಅಕಾಡೆಮಿಕ್ ಇಟ್ಕೊಂಡು ಇವತ್ತು ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಿಯಾಗಿ ಕೆಲಸ ಮಾಡೋದು ನಮ್ಮನ್ನು ಕೂಡ ತುಂಬ ಸಂತೋಷ ಅಂತೇಳಿ. ಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಒಂದು 10 ಕಾಲೇಜ್ ಇದೆ, ಹಾರ್ಟಿಕಲ್ಚರ್ ಕಾಲೇಜ್ ಇದೆ, ಸೆರಿಕಲ್ಚರ್ ಇದೆ, ಆಮೇಲೆ UHS ಇದು ಇದೆ ಶಿವಮೊಗ್ಗ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕೂಡಿದ್ದು ಕಂಬೈನ್ಡ್ ಯೂನಿವರ್ಸಿಟಿ ಇದೆ, ಅಲ್ಲೂ ಕಾಲೇಜಸ್ ಇದ್ದಾವೆ. ಸಾಕಷ್ಟು STA ಕಾಲೇಜಸ್ ಎಲ್ಲ ಹಿಡಿದ್ರೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಆಮೇಲೆ ಮೆಡಿಕಲ್ ಕಾಲೇಜ್ ಇವಕ್ಕೆಲ್ಲ ಕಂಪೇರ್ ಮಾಡಿದರೆ ಭಾಳಷ್ಟು ಕಡಿಮೆ ಇಂಟೇಕ್ ಇದೆ. ನಿಮ್ಗೆ ಗೊತ್ತಿದೆ, ಒಂದು ಕಾಲೇಜ್ ಒಳಗೆ ಒಂದು ತೊಗೊಂಡು ಹೋದ್ರೆ 80 ಜನ ವಿದ್ಯಾರ್ಥಿಗಳೇ ಇರ್ತಾರೆ ಒಂದು ಕಾಲೇಜ್ ಒಳಗೆ, ಕೆಲವೊಂದ್ರೊಳಗೆ 180, 200 ಮ್ಯಾಕ್ಸಿಮಮ್. ಆ ಥರ ಒಂದು ಇದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ನಿಮಗೆ ಗೊತ್ತಿದೆ ಅಂದರೆ ಕಾಂಪಿಟೇಷನ್ ಆಗ್ತಕ್ಕಂಥದ್ದಿದೆ. ಅದಕ್ಕೂ ಅದರದ್ದೇ ಆದಂಥ ಒಂದು ಕೃಷಿ ಈಗ BSc ಅಗ್ರಿಕಲ್ಚರ್ ಅಪ್ಪ ಅಂದರೆ ಒಂದು ಹೆಚ್ಚಿಗೆ ಡಿಮ್ಯಾಂಡ್ ಇರ್ತಕ್ಕಂಥ ಕೋರ್ಸು ಅಂತ ಹೇಳ್ಬೋದು. ಅದಕ್ಕಾಗಿ ನೀವೆಲ್ಲ ಬಂದಿರಿ, ಹಂಗೆ ಅನ್ನಿಸ್ತದೆ ಈಗೆಲ್ಲ. ಹಂಗಾಗಿ ಅದಕ್ಕೆ ಏನಾಗ್ತಿತ್ತಪ್ಪ ಅಂತಂದರೆ ನಾವು ಯಾವುದೇ ಒಂದು ಕೋರ್ಸ್ ಕಲಿಬೇಕಾಗಿತ್ತು ಆಗಬೇಕಾಗಿತ್ತಂದರೆ ಭಾಳ ಒಂದು ಸರ್ ಭಾಳ ಚೆನ್ನಾಗಿ ಹೇಳ್ತಾಯಿದ್ರು, ಪೂರ ಮನ್ಸು ಕೊಟ್ಟು ಎಲ್ಲ ನಾವು ಕಲ್ತೀವಪ್ಪ ಅಂದ್ರೆ ಅದು ಉಪಯೋಗ ಆಗ್ತದೆ. ಆ ನಿಟ್ಟಿನೊಳಗೆ ಏನಾಗ್ತಿದೆ, ಈ ಅಕಾಡೆಮಿ ಭಾಳ ಚಲೋ ಕೆಲಸ ಮಾಡಾತೈತಿ ಅಂತ ಅನ್ನಿಸ್ತದೆ. ನಿಮ್ಗೆ ಗೊತ್ತಿದೆ 3 ಟೈಪ್ ಆಗಿ ಅಡ್ಮಿಷನ್ ಆಗ್ತಾವೆ. ಒಂದು ಡೈರೆಕ್ಟ್ CET ಮುಖಾಂತರ ಆಗ್ತದೆ. ನಿಮಗೆ CET ಮುಖಾಂತರ ಅಡ್ಮಿಷನ್ ಆಯಿತು ಅಂದರೆ ಪ್ರಾಕ್ಟಿಕಲ್ ಟೆಸ್ಟ್ ಅದು ಏನಿರೋಂಗಿಲ್ಲ.
ಇನ್ನೊಂದು ಅಡ್ಮಿಷನ್ ಏನಾಗ್ತಿತ್ತಪ್ಪ ಅಂತೇಳಂತಂದರೆ NRI ಕೋಟಾ ಒಂದಿದೆ. NRI ಕೋಟಾ ಸುಮಾರು ವರ್ಷಿಗೆ ಒಂದು 4 ಲಕ್ಷ ರೂಪಾಯಿ ಬೇಕಾಗ್ತದೆ. 4 ವರ್ಷದ ಕೋರ್ಸ್ ವರ್ಷಿಗೆ 4 ಲಕ್ಷ ರೂಪಾಯಿ, ಹೆಚ್ಚು ಕಡಿಮೆ 4 ಲಕ್ಷ ರೂಪಾಯಿ ಆಗ್ತದೆ ಪ್ರತಿ ವರ್ಷ. ಅಷ್ಟು ಒಂದು ಅಡ್ಮಿಷನ್ ಆಗ್ತದೆ. ಅದನ್ನು ಕೂಡ ಮೆರಿಟ್ ಮೇಲೇ. ಇನ್ನೊಂದು ಅಡ್ಮಿಷನ್ ಇದು ರೈತರ ಕೋಟಾ ಅಂತೇಳಿ. ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ 50% ಕೋಟಾ ಆಲ್ಮೋಸ್ಟ್ ರೈತರ ಮಕ್ಕಳಿಗಿದೆ. ರೈತರ ಮಕ್ಕಳು ಅಂತೇಳಿ ಅಂದ ಕೂಡಲೇ ನಮಗೆ ಬರೀ ಫಲ ಇತ್ತು ಅಂತಂದ್ರಲ್ಲ, ಅವ್ರಿಗೆ ಒಂದು ಟೆಸ್ಟ್ ಮಾಡಬೇಕು ಅಂತೇಳಿ ಈ ಥರ ಒಂದು ಟೆಸ್ಟ್ ಇಟ್ಕೊಂಡಿದ್ದಾರೆ. ಇದು ಏನು ಅವಕಾಶ, ಇದು ಒಳ್ಳೆಯದಕ್ಕೆ. ಇದಕ್ಕೆ ಕ್ಲಾಸಿಗೆ ಬರೋದಕ್ಕೆ ನನಗೇನು ಅನ್ನಿಸ್ತೈತಿ, ರೈತರ ಕೋಟಾ ಒಳಗೆ ತೊಗೊಳೋದಕ್ಕೆ ನನಗೇನು ಒಂದು ಚಲೋ ಅನ್ನಿಸ್ತೈತಿ. ನೀವು ಅದಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದು ಅಂದರೆ, ಈ ಕ್ಲಾಸ್ ಎಷ್ಟು ಇಂಪಾರ್ಟೆಂಟಪ್ಪ ಅಂದರೆ 100% ಒಳಗೆ 50% ಮಾರ್ಕ್ಸ್ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ದಾಗ ಏನು ತೊಗೊತೀರೋದು ಹಿಡಿತಾರೆ. ಅಕಸ್ಮಾತ್ ನಿಮ್ಗೆ ಒಂದು PUC ಒಳಗೆ ಸರಿಯಾಗಿ ಬರೋಕ್ಕಾಗಿರಲಿಲ್ಲ, ಅದರದ್ದು 25% ಹಿಡಿತಾರೆ. ಇನ್ನೊಂದು 25% CET ಹಿಡಿತಾರೆ. ಒಟ್ಟಾರೆ ಕೂಡ 100%. ಅವು ಎರಡೂ ಕೂಡ 50%, ಇದು ಒಂದೇ 50%. ಸೊ ಇವಾಗ ಹೊಡೆದ ಅನದರ್ ಅಪರ್ಚುನಿಟಿ ನಿಮ್ಮ ಪ್ರತಿಭೆ ತೋರಿಸ್ಲಿಕ್ಕೆ. ನೀವು ಅಲ್ಲಿ ಏನಾದರೂ ಸರಿಯಾಗಿ ಮಾಡಿರಲಿಲ್ಲ ಅಂತಂದ್ರೆ ಇಲ್ಲಿ ನೀವು ಮಾಡಿದ್ರಿ ಅಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಳಂಗೆ, ಇಲ್ಲಿ ಒಂದು ತೊಗೊಂಡ್ರೆ ಅಲ್ಲಿ 2 ಮಾರ್ಕ್ಸ್ ತೊಗೊಳಂಗೆ ಆಗ್ತದೆ. ಅದನ್ನು ವಿಚಾರ ಮಾಡಿ ನೀವು. ಅದಕ್ಕಾಗಿ ಏನಾಗಬೇಕಪ್ಪ ಅಂತಂದರೆ ಇಲ್ಲಿ ವೆರಿ ಕಾನ್ಸಂಟ್ರೇಟೆಡ್ ಆಗಿ ಇರೋದೇ ಅಷ್ಟು 15 ದಿವಸ ಇದೆ. 15 ದಿವಸ ಇದೆ. 15 ದಿವಸ ಒಳಗೆ ನೀವು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಬಾರ್ದು. ಪ್ರತಿಯೊಂದು ಸಲನೂ ವಿಚಾರ ಮಾಡಬೇಕು. ಒಂದೊಂದು ನಿಮಿಷನೂ ಭಾರಿ ಇಂಪಾರ್ಟೆಂಟ್. ಡಿಸ್ಕಷನ್ ಮಾಡಬೇಕು ನಿಮ್ಮ ಒಳಗೆ. ಇದು ಕೋರ್ಸ್ ಎಕ್ಸಾಮ್ ಹೆಂಗಿರ್ತೈತಿ ನಿಮ್ಗೆ ಸರ್ ಹೇಳ್ತಾರೆ ಅನ್ನಿಸ್ತೈತೆ ನನಗೆ. ಅದನ್ನು ಒಂದು ಸಲ ಹೇಳ್ತೀನಿ. ಸ್ಪೆಸಿಫಿಕ್ ಐಡೆಂಟಿಫಿಕೇಷನ್ ಇರ್ತೈತಿ ನಿಮಗೆ. ಪ್ರಾಕ್ಟಿಕಲ್ ಟೆಸ್ಟ್ ಒಳಗೆ ರೈತನ ಮಕ್ಕಳು ಅಂತೇಳಿ ಗೊತ್ತಾಗಬೇಕಲ್ಲ, ನಮ್ಗೆ ಗೊತ್ತಿಡಬೇಕು ಅಂತೇಳಿ ಸರ್ಟಿಫಿಕೇಟ್ ಅದೆಲ್ಲ ಇರ್ತದೆ. ಅದ್ರ ಜೊತೆಯಾಗಿ ಐಡೆಂಟಿಫಿಕೇಷನ್ ಇರ್ತೈತಿ. ಇದು ಏನಪ್ಪ ಅಂತಂದರೆ ಅದಕ್ಕೆ ಇದು ಏನೈತಿ ಕೇಳಿದ್ರೆ ಒಬ್ರು ಗಿಡ ಅನ್ಬೋದು, ಮತ್ತೊಬ್ರು ಕೇಳಿದ್ರೆ ಒಬ್ರು ಪಾಟ್ ಅನ್ಬೋದು. ಯಾವ ಗಿಡ ಐತಿ ಅಂತ ಅನ್ನೋದು ಹೇಳಬೇಕು. ದಟ್ ಈಸ್ ದ ಇಂಪಾರ್ಟೆನ್ಸ್. ಇದು ಗೊತ್ತೈತಿ, ಗಿಡನೂ ಐತಿ ಗೊತ್ತೈತಿ, ಪಾಟ್ ಐತಿ ಗೊತ್ತೈತಿ, ಎಲ್ಲನೂ ಐತಿ ಗೊತ್ತೈತಿ. ಬಟ್ ಏನು ಬರೀಬೇಕು ಅಂತ ಅನ್ನೋದು ಹೇಳ್ಕೊಡ್ತಕ್ಕಂಥ ಕೆಲಸ ಇಲ್ಲಿ ಅಕಾಡೆಮಿಯವ್ರು ಮಾಡ್ತಾರೆ. ಅದು ಭಾರಿ ಇಂಪಾರ್ಟೆಂಟ್ ನಮಗೆ. ಅಂಥವು ತಿಳ್ಕೊಬೇಕು. ಈಗ ಇಂಥವು ಒಂದು 4 ಗಿಡ ಇಟ್ಟಿರ್ತಾರೆ. ಈ ಗಿಡ ಯಾವ್ಯಾವ ಗಿಡಪ್ಪ, ನಾವು ಬರೀ ಗಿಡ ಐತಿ, ಟೇಬಲ್ ಐತಿ, ಹಂಗೆ ಬರೀಬಾರ್ದು. ಅದಕ್ಕಾಗಿಯೇ ಕೋರ್ಸ್ ಇಡೋದು ಉದ್ದೇಶ ಏನಪ್ಪ ಅಂದ್ರೆ ಅಂಥವೆಲ್ಲ. ಈಗ ಕೆಲವೊಂದು ಬೀಜಗಳು, ಮೆಣಸಿನ್ಕಾಯಿ ಬೀಜ ಇರ್ತವೆ, ಬದ್ನಿಕಾಯಿ ಬೀಜ ಇರ್ತವೆ. ನೋಡಿದ್ರೆ ನಮಗೂ ಗೊತ್ತಾಗಿಲ್ಲ, 20 ವರ್ಷ ಕೆಲಸ ಮಾಡಿದ್ರೂ ಗೊತ್ತಾಗಿಲ್ಲ. ಹಂಗೆ ಅದನ್ನು ಯಾವ ಥರ ಐಡೆಂಟಿಫಿಕೇಷನ್ ಮಾಡ್ಕೋಬೇಕು. ಆ ಬೀಜಕ್ಕೆ ಮೂಗೆಲ್ಲಿ ಇರ್ತೈತಿ ಅದನ್ನು ಗೊತ್ತಿಡ್ಕೋಬೇಕು. ಅದ್ರ ಕಲರ್ ಯಾವ್ದು ಇರ್ತೈತಿ ಅದನ್ನು ಗೊತ್ತಿಡ್ಕೋಬೇಕು. ಇಂಥವೆಲ್ಲ ಪಾಯಿಂಟ್ಸ್ಗಳು ನೀವು ಸ್ವಲ್ಪ ತಲೆಗೆ ಇಟ್ಕೋಬೇಕು. ಸುಮ್ಮನೆ ಹೆಂಗಿಲ್ಲ ಸ್ಪೆಸಿಮೆನ್ಸ್ ಇಟ್ಟಿರ್ತಾರೆ, ಭಾಳ ಖುಷಿ ಆಗ್ತದೆ. ಇಡೀ ಪೂರಾ ನಮ್ಮ ಖುಷಿ ಜಗತ್ತನ್ನೇ ಮಾಡಿದ್ದಾರೆ ಇರಲಿಲ್ಲ. ನೀವು ನೋಡೋಕೆ ಇಷ್ಟೊಂದು ಸ್ಪೆಸಿಮೆನ್ ನಿಮ್ಗೆ ಎಲ್ಲಿ ಸಿಗೋಂಗಿಲ್ಲ. ನೀವು ಎಲ್ಲಿ ಬೇಕಾದಲ್ಲಿ ಹೋದ್ರೆ ಒಂದೇ ಕಡೆ ಇಷ್ಟು ಸ್ಪೆಸಿಮೆನ್ ಸಿಗೋದು ಭಾಳಷ್ಟು ಕಠಿಣ. ಅದಕ್ಕಾಗಿ ನೀವು ಏನು ಮಾಡಬೇಕು, ಒಂದು ಸ್ಪೆಸಿಮೆನ್ನಿಗೆ ಹೆಚ್ಚು ಟೈಮ್ ತೊಗೋಬೇಕು. ಇದು ಎಲ್ಲಿ ಹೆಂಗೆ ಐಡೆಂಟಿಫೈ ಮಾಡಬೇಕಪ್ಪ, ಇದು ಎಲ್ಲಿ ಒಂದೇ ಕಟ್ ಮಾಡಿ ಇಟ್ಟಿದ್ರು ಅಂದ್ರೆ ಹೆಂಗೆ ಐಡೆಂಟಿಫೈ ಮಾಡ್ತೀರಿ ಅಂತ ನಿಮ್ಮದೇ ಒಂದು ಸ್ವಲ್ಪ ತಲೆಗೆ ಇಟ್ಕೋಬೇಕು. ಅದು ಟೀಚರ್ ಹೇಳಿರ್ತಾರೆ, ಕೆಲವೊಂದು ಸಲ ನಿಮ್ಮ ಟೆಕ್ನಿಕ್ಸ್ ಇರ್ತವೆ. ಆ ಥರ ಟೆಕ್ನಿಕ್ಸ್ ಮಾಡಿಕೊಂಡು ಗೊತ್ತಿಡಿದ್ರೆ ಅಂದರೆ ಭಾಳ ಒಳ್ಳೆಯದು. ಅದಕ್ಕಾಗಿ ಏನು ಮಾಡ್ತೈತೆ, ಅದನ್ನ ಆಪ್ಷನ್ಸ್ ಕನ್ಫ್ಯೂಷನ್ ಆಗಂಗೆ ಭಾಳಷ್ಟು ಆಪ್ಷನ್ಸ್ ಇಟ್ಟಿರ್ತಾರೆ. ಈಗ ಎಂದೂ ನೋಡಿರಂಗಿಲ್ಲ ನಾವು. ಮೊದಲು ನಾವೇ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದೆವು ಯೂನಿವರ್ಸಿಟಿ ಒಳಗೆ. ಈಗ CET ಕೊಟ್ಟಿದ್ದಾರೆ. ಅಲ್ಲಿ ಏನಾಗ್ತಿತ್ತು, ಬರೆದಿದೆ ಸರ್ ಒಂದ್ಸಲ. ನಾವು ಏನು ಮಾಡಿದ್ದೀವಿ, ಎಳ್ಳು ಇಟ್ಟಿದ್ದೆವು. ಎಳ್ಳು ಗೊತ್ತಿಲ್ಲ, ಎಷ್ಟು ಮಂದಿ ಗೊತ್ತಿದೆ? ಎಳ್ಳು ನೋಡಿರಲಿಲ್ಲ ಹೌದಿಲ್ಲ? ಎಲ್ಲಿ ಇರ್ತೈತಿ ಎಳ್ಳು? ಸಜ್ಜಿ ರೊಟ್ಟಿ ಮ್ಯಾಗ ಹಚ್ಚಿರ್ತಾರೆ, ನೋಡಿರೇ ಇಲ್ಲ? ಹಾಂ, ಅಂಥದ್ದು ಎಳ್ಳು ಇಟ್ಟಿದ್ದೇವೆ. ಇಂಥ ಭಾಷೆ ನೆನಪು ಮಾಡಿದೆವು. ಹುಡುಗ ಕರೆದು ಮಾತಾಡ್ಸಿದೆ ಅವನಿಗೆ. ನಾವೇನಿಟ್ಟಿದ್ದೇವೆ, ಎಳ್ಳು ಇಟ್ಟಿದ್ದೇವೆ. 20 ಸ್ಪೆಸಿಮೆನ್ಸ್ ಇರ್ತಿದ್ದೆವು ಅವಾಗೆ. ನಾವು ಸಜ್ಜಿ ಬರೋದಲ್ಲ ಮರ ಇವ ಎಲ್ಲಿ ಅವನು ಕರ್ಕೊಂಬಂದು ರೈತರು ಕೊಟ್ಟದ. ನೀವು ಬಾಪ ಎಲ್ಲಿ ಯಾವ್ರವ ಏನು ಸುದ್ದಿ ಅಂತಂದ್ರೆ ಇದು ಏನು ಬರ್ದೀವಿ ಅಂತ ಕೇಳ್ದಾನೆ. ಗೊತ್ತಾಗ್ತಿತ್ತು ನಮಗೆ. ಅವಾಗ ಇಷ್ಟೆಲ್ಲ ಡಿಫಿಕಲ್ಟ್ ಇರಲಿಲ್ಲ ಅವಾಗ. ನಿಮಗೆಲ್ಲ ನಾವು ಸರಳ ಅವಾಗಿರ್ತಿತ್ತು, ಮಾಡ್ತಿದ್ದೆವು. ಕರೆದು ಕೇಳಿದೆ ಅವ್ನಿಗೆ ಏನು ಸರ್ ಅಂತಂದು. ಇವು ಸಜ್ಜಿ ಬರ್ದಿಲ್ಲೋ ಅಂತಂದೆ. ಮತ್ತು ಸಜ್ಜಿ ರೊಟ್ಟಿ ಮ್ಯಾಗ ಇಲ್ಲ ಕಾಣಿಸ್ತಿರ್ತಾವಲ್ರಿ ಸರ್ ಅಂತೇಳಿ ಅಂತ. ಹಂಗಾಗ್ತದೆ. ಅದಕ್ಕಾಗಿ ಈ ಕೋಚಿಂಗ್ ಭಾರಿ ಇಂಪಾರ್ಟೆಂಟ್. ಕೆಲವೊಂದು ಸಲ ಏನಾಗ್ತದೆ, ನನಗೂ ಗೊತ್ತಿರ್ತೈತಿದೆ ಇದು ಏನೈತೆ ಅಂದ್ರೆ ಪಟ್ಟೆ ನನಗೆ ಬರೋಂಗಿಲ್ಲ. ನಿಮಗೆಲ್ಲ ಗೊತ್ತಿರ್ತೈತೆ ಒಂದು. ಇವತ್ತು ನಾವು ಜೋಳನೇ ತೊಗೊಂಡು ಇಟ್ಕೊಂಡಿವಿ ಅಂದ್ರೆ ಪಟ್ಟನೆ ಜೋಳ ಅಂತಾರೋ, ಸ್ವರ್ಗಮ್ ಅಂತಾರೋ, ಇದು ಅಂತಾರೋ, ಇಂಗ್ಲೀಷ್ನಾಗ ಗೊತ್ತಾಗಿಲ್ಲ. ಕೆಲವೊಂದು ಇದು ಗೊತ್ತಾಗಿಲ್ಲ. ಅದಕ್ಕಾಗಿಯೇ ಇದು ಕೋಚಿಂಗ್ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತದೆ ನನಗೆ. ನೀವು ಪ್ರತಿಯೊಂದೂ ಒಂದು ಸಲ ಬಿಟ್ಟು 10 ಸಲ ಪ್ರಾಕ್ಟೀಸ್ ಮಾಡಬೇಕು. ಒಬ್ಬರೊಬ್ಬರು ಡಿಸ್ಕಷನ್ ಮಾಡಬೇಕು. ಹಿಂಗೆ ಮಾಡಿದರೆ ಭಾಳಷ್ಟು ಅನುಕೂಲ ಆಗ್ತದೆ. ಏನು ಇರ್ತವೆ, ಈ ಗಿಡಗಳ ಬಗ್ಗೆ ಇರ್ತೈತಿ, ಬೀಜದ ಬಗ್ಗೆ ಇರ್ತೈತಿ, ಒಟ್ಟಾರೆ ಕೃಷಿ ಕ್ಷೇತ್ರದ ಬಗ್ಗೆ ಎಲ್ಲ ಇರ್ತವೆ. ಏನಪ್ಪ ಕೃಷಿ ಕ್ಷೇತ್ರ ಅಂತ ಹೇಳ್ಕೊಂಡ್ರೆ ಏನಿರ್ತೈತಿ, ಮಣ್ಣಿನ ಬಗ್ಗೆ ಇರ್ತೈತಿ. ಅಲ್ಲಿ ಮಣ್ಣಿಗೆ ನೀವು ಹಾಕ್ತಕ್ಕಂಥ ಫರ್ಟಿಲೈಸರ್ಸ್ ಏನು ಹಾಕ್ತೀರಿ, ತಿಪ್ಪಿ ಗೊಬ್ಬರ ಏನು ಹಾಕ್ತೀರಿ, ಹೆಂಡಿ ಗೊಬ್ಬರ ಹೆಂಗೆ ಇರ್ತೈತಿ, ಏನೇನು ಹಾಕ್ತೀರಿ, ಎಷ್ಟು ಹಾಕ್ತೀರಿ ಕೇಳಂಗಿಲ್ಲ ಅವರು. ಏನಿದು ಅಂತ ಕೇಳ್ತಾರೆ. ಅಟ್ಲೀಸ್ಟ್ ಹಿಂಗೆ ಹೆಂಡಿ ಇರ್ತೈತಿ, ಗೊತ್ತಿಲ್ಲ, ಹತ್ತಿರ ಬರೀಬೇಕು ನಾವು. ಹೌದಲ್ಲ? ಇದು ಏನೈತಿ ಗೊತ್ತಿಲ್ಲ ಅಂತೇಳಿ ಅಂತಂದ್ರೆ ತಪ್ಪಾಗ್ತದೆ. ಅದಕ್ಕೆ ಅಟ್ಲೀಸ್ಟ್ ಅಂಥವು ಗೊತ್ತದಾವಿಲ್ಲ ನಿಮಗೆ ಟೆಸ್ಟ್ ಮಾಡಲಿಕ್ಕೆ ರೈತರ ಮಕ್ಕಳದು
ಒಂದು ಟೆಸ್ಟ್ ತೊಗೊತಾರೆ, ಅದು ಇರ್ತೈತಿ, ಹೆಂಡೆ ಇರ್ತೈತಿ. ದನಕ್ಕೆ ಹಾಕುವಂಥ ಮೇವು ಏನೇನು ಇರ್ತಾವೆ, ಯಾವ ಥರ ಮೇವು ಇರ್ತವೆ, ಕಣಿಕೆ ಇರ್ತೈತಿ, ಹಸಿ ಮೇವು ಇರ್ತೈತಿ, ಏನಿರ್ತೈತಿ ಅದ್ರೊಳಗೆ ಯಾವ್ಯಾವ ಹಾಕ್ತಾರೆ ಹಂಗಿರ್ತೈತಿ. ಆಮೇಲೆ ಮೇವು ಕಟ್ ಮಾಡೋಕ್ಕೆ ಮಷಿನ್ ಬೇಕಾಗ್ತವೆ. ಕೆಲವೊಂದು ಸಲ ಕೊಯ್ತಾ ಕಟ್ ಮಾಡ್ತಾರೆ, ಕೆಲವೊಂದು ಮಷೀನಲ್ಲಿ ಕಟ್ ಮಾಡ್ತಾರೆ, ಅಂಥವೆಲ್ಲ ಮಷಿನ್ಸ್ ಇಟ್ಟಿರ್ತಾರೆ. ಆಮೇಲೆ ನಾವು ಹೊಲಕ್ಕೆ ಬಂದೆವಪ್ಪ ಅಂತೇಳಂತಂದ್ರೆ ನಿಮಗೆ ಬೀಜಗಳು ಭಾಳಷ್ಟು ಬೀಜ ನಮಗೆ ಇಲ್ಲಿ ಬೆಳೀತಕ್ಕಂಥ ತೊಗರಿ ಒಳಗೆ ಎಷ್ಟು ಬಣ್ಣದ ತೊಗರಿ ನೋಡಿದ್ರಿ ನೀವು? ತೊಗರಿ ಬಣ್ಣ ಯಾವ್ಯಾವ ನೋಡಿರಿ? ತೊಗರಿ ಕಾಳದ್ದು ರೆಡ್, ಬ್ಲ್ಯಾಕ್ ಯಾರು ನೋಡಿರಿ? ಅವರು ಕುರಿ ಕೊಟ್ಟ, ಓಕೆ ಕರೆಕ್ಟ್. ಅದು ಬ್ಲ್ಯಾಕ್ ತೊಗರಿ ಇರ್ತೈತಿ, ಕೆಂಪು ತೊಗರಿ ಇರ್ತೈತಿ, ಪಿಂಕ್ ಇರ್ತೈತಿ, ವೈಟ್ ಇರ್ತೈತಿ. ಮ್ಯಾಗಿನ ಕಲರ್ ಅಷ್ಟೇ, ಒಳಗೆ ಹೊಡೆದ್ಮೇಲೆ ಬ್ಯಾಳೆ ಎಲ್ಲ ಹಳದಿ ಕಲರೇ ಕಾಣಿಸ್ತಿರ್ತವೆ. ಅಕಸ್ಮಾತ್ ಕಾಳು ಇಟ್ಟರಪ್ಪ, ಕರಿ ಕಾಳಿನ ತೊಗರಿ ಇಟ್ಟರು ಅಂದರೆ ಕೆಲವೊಬ್ರು ಉದ್ದತ್ತು ಬರೀತಾರೆ, ಹಂಗಾಗ್ಬಾರ್ದು. ಅದಕ್ಕಾಗಿ ನೀವು ಭಾಳಷ್ಟು ಲಕ್ಷ್ಯ ಕೊಟ್ಟು ನೋಡ್ತಕ್ಕಂಥದ್ದು ಭಾರಿ ಇಂಪಾರ್ಟೆಂಟ್. ಯಾಕೆಂದರೆ ಪ್ರತಿಯೊಂದು ಮಾರ್ಕ್ಸ್ನೂ ಇಂಪಾರ್ಟೆಂಟ್ ನಿಮಗೆ. ಇಲ್ಲಿ ಎಷ್ಟು ತೊಗೊಂತೀರಿ ಅಷ್ಟು ಡಬಲ್ ತೊಗೊಂಡಾಗ ನಾನು ಮೊದಲೇ ಹೇಳಿದ್ದೀನಿ, PU ಸೆಕೆಂಡ್ ಇಯರ್ ಒಳಗೆ CET ಒಳಗೆ ಡಬಲ್ ಮಾರ್ಕ್ಸ್ ತೊಗೊಂಡಂಗೆ ನೀವು. ಅದಕ್ಕೆ ಒಂದೂ ತಪ್ಪಾಗ್ಲಾರ್ದಂಗೆ ನೀವು 100ಕ್ಕೆ 100 ತೊಗೋಬೋದು. ಭಾಳಷ್ಟು ಹುಡುಗರು ನೋಡಿದ್ದೀನಿ ನಾನು 100ಕ್ಕೆ 100. ಯಾರಪ್ಪ ಅಂದರೆ ಪರ್ಫೆಕ್ಟ್ ಇರೋರು ಅಷ್ಟೇ. ನೀವು ಒಂದು ಸಲ ಬಿಟ್ಟು 10 ಸಲ ನೋಡೋದು, ಅದನ್ನು 10 ಸಲ ನೋಡಿರಿ, 20 ಸಲ ನೋಡಿರಿ, 15 ದಿವಸ ಏನೂ ಕೆಲಸ ಇಲ್ಲ. ಚೆಂದಾಗಿ ನೋಡ್ಕೊಳ್ಳೋದು ಅದು ಮಾಡಿದಿರಿ ಅಂದರೆ ಇದು ಆಗ್ತೈತಿ. ಇಂಥವು ಮಾಡ್ತಾರೆ. ಆಮೇಲೆ ಗೊಬ್ಬರ ಹಾಕ್ತಿರ್ತಾರೆ, ತಿಪ್ಪಿ ಗೊಬ್ಬರ ಹೇಳಿದೆ ನಾನು. ಅದ್ರ ಜೊತೆ ರಾಸಾಯನಿಕ ಗೊಬ್ಬರ ಸಿಗ್ತಾವೆ, ಯೂರಿಯಾ ಹಾಕ್ತಾರೆ, DAP ಹಾಕ್ತಾರೆ, ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂತ ಹಾಕ್ತಿರ್ತಾರೆ. ಅವು ಯಾವ ಥರ ಇದಾವೆ ಇಲ್ಲೆಲ್ಲ ಇಟ್ಟಿದ್ದಾರೆ, ಅವು ನಿಮಗೆ ನೋಡಿದ್ರೆ ಗೊತ್ತಾಗಬೇಕು ಇದೇನು DAP ಅಂತಾರೋ. ಬರೀ ಗೊಬ್ಬರ ಅಂತೇಳಿ ಬರೆದ್ರೆ ಆಗಂಗಿಲ್ಲ. DAP ಅಂತಾರೋ, ಯೂರಿಯಾ ಅಂತಾರೋ, ಆಮೇಲೆ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂತಾರೋ, ಹಿಂಗೆಲ್ಲ ನೋಡ್ಕೋಬೇಕು ನೀವು. ಅವು ಏನು ಹೇಳ್ತಾವೆ ನಿಮ್ಗೆ ಐಡೆಂಟಿಫಿಕೇಷನ್ ಮಾಡ್ಕೋಬೇಕು. ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂದರೆ ಕೆಂಪು ಇರ್ತೈತಿ, ಫುಲ್ ಸಕ್ಕರೆ ಇರ್ತೈತಿ. ಕಾಳಿದ್ರೆ ಯೂರಿಯಾ ಇರ್ತೈತಿ. ಆಮೇಲೆ ಪುಡಿ ಇತ್ತಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಇರ್ತೈತಿ. ಹಾಗೆಲ್ಲ ನಿಮ್ಮದು ನೀವೇ ಒಂದು ಸ್ವಲ್ಪ ತೆಲಾಗಿ ಇದು ಮಾಡ್ಕೊಂಡು ಮಾಡಿದ್ರಿ ಅಂದರೆ ಹೆಚ್ಚು ಅನುಕೂಲ ಆಗ್ತೈತಿ ಅಂತ ನನಗೆ ಅನಿಸ್ತದೆ. ಅದು ಆದಮೇಲೆ ಹಾರ್ಟಿಕಲ್ಚರ್ ಪ್ಲಾಂಟ್ಗಳು ಇಟ್ಟಿರ್ತಾರೆಲ್ಲ, ಹಾರ್ಟಿಕಲ್ಚರ್ ಗಿಡಗಳೆಲ್ಲ ಇಟ್ಟಿರ್ತಾರೆ. ಮಾವಿನಕಾಯಿ ಎಲೆ ಇಟ್ಟಿದ್ರು ಅಂದ್ರೆ ಮಾವಿನಕಾಯಿ ಎಲೆ ಬರೀಬೇಕು. ನೀಲಕಾಯಿ ಬರೀ ನೀಲಕಾಯಿ ಇರ್ತೈತಿ, ಜಾಪಲ್ ಇರ್ತೈತಿ. ಭಾಳಷ್ಟು ಎಲೆಗಳು ಗಿಡಗಳು ಎಲ್ಲ ಇಟ್ಟಿರ್ತಾರೆ, ಅದು ಇಟ್ಟಿರ್ತಾರೆ. ಹಣ್ಣು ಇಲ್ಲಾರ್ದು ಅಗಿಗಳನ್ನು ಇಟ್ಟಿರ್ತಾರೆ, ಸಣ್ಣ ಅಗಿಗಳು. ಇವು ಎದುರು ಇರ್ತಾವೆ. ಬೇವಿನ ಅಗಿ ಯಾವುದು, ಹೆಬ್ಬೇವಿಂದ ಯಾವುದು, ಹೊಂಗೆ ಯಾವುದು, ಹಿಂಗೆ ಸಾವಿರ. ಕೃಷಿ ಅಂದರೆ ನಿಮ್ಗೆ ಗೊತ್ತಿದೆ, ಕೋಟ್ಯಾಂತರ ಸ್ಪೆಸಿಮೆನ್ಸ್ಗಳು ಇಡ್ಬೋದು. ಅಲ್ಲಿ ನಮ್ಮ ಆಜುಬಾಜು ಏನು ಸಿಗ್ತಾವೆ ಅದಕ್ಕೆ ನಿಮ್ಗೆ ಸ್ಪೆಸಿಮನ್ ಎಷ್ಟು ನೋಡ್ತೀರಿ, ಎಷ್ಟು ಇದು ಮಾಡ್ತೀರಿ ಅಷ್ಟು ಒಳ್ಳೆಯದು. ಇಂಥ ಎಲ್ಲ ಗಿಡಗಳನ್ನು ಇಲ್ಲೆಲ್ಲ ಇಟ್ಟಿದ್ದಾರೆ. ಅದ್ರ ಜೊತೆಯಾಗಿ ಹಣ್ಣುಗಳು ಯಾವ್ಯಾವ ಹಣ್ಣು ಬೆಳೀತಾರೆ. ಕೆಲವೊಂದು ನಾವು ಬೆಳೆದಿದ್ದು ನೋಡಿರಂಗಿಲ್ಲ, ನೋಡಿರ್ತೀವಿ, ಬರೀ ಹಣ್ಣುಗಳು ನೋಡಿರ್ತೀವಿ. ಅಂಥ ಹಣ್ಣುಗಳು ಎಲ್ಲಿ ಬೆಳೀತಾರೆ, ಯಾವ ಹಣ್ಣುಗಳು ಐಡೆಂಟಿಫಿಕೇಷನ್ ಏನು ಮಾಡಬೇಕು ಅಂತ ಅಂಥವೆಲ್ಲ ನೀವು ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥದ್ದು ತಿಳ್ಕೊಬೇಕು. ಒಟ್ಟಾರೆ ಎಕ್ಸಾಮ್ದಾಗ ನನಗೆ ಅನಿಸಿದ ಮಟ್ಟಿಗೆ ಐಡೆಂಟಿಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ಐಡೆಂಟಿಫಿಕೇಷನ್, ಬೇರೆ ಏನಿರೋಂಗಿಲ್ಲ ಹೆಚ್ಚಿಗೆ. ಅದಕ್ಕಾಗಿ ಎಲ್ಲ ಸರಿಯಾಗಿ ನೋಡ್ಕೋಬೇಕು. ಇವು ಹಣ್ಣುಗಳಾಯಿತು. ಆಮೇಲೆ ಕಾಯಿಪಲ್ಯ ಬೀಜಗಳು ಇಟ್ಟಿರ್ತಾರೆ. ಬೀಜ ಅಂದರೂ ಭಾಳಷ್ಟು ಕನ್ಫ್ಯೂಷನ್ ಮಾಡ್ತಿರ್ತಾವೆ. ಇಲ್ಲಿ ನೋಡೋದು ಕನಿಷ್ಠಪ್ಪ ಅಂದ್ರೆ 100-200 ಬೀಜ ಅದಾವೆ ಇಲ್ಲಿ, ಬೇರೆ ಟೈಪ್. ಎಸ್ಪೆಷಲಿ ಕಾಯಿಪಲ್ಯ ಬೀಜಗಳು, ಮೆಣಸಿನ್ಕಾಯಿ ಬೀಜ ಇರ್ತೈತಿ, ಬದನೆಕಾಯಿ ಬೀಜ ಇರ್ತೈತಿ. ಆಲ್ಮೋಸ್ಟ್ 2 ಸಿಮಿಲರ್ ಕಾಣಿಸ್ತಿರ್ತಾವೆ. ನೋಡಿದ ಕೂಡಲೇ ನೀವು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ ಅಂತೇಳಿ ಸರಿಯಾಗಿ ನೋಡ್ತಕ್ಕಂಥದ್ದು ಕೆಲಸ ಮಾಡಬೇಕು. ಇದು ಆದ ಕೂಡಲೇ ಏನಾಗ್ತೈತಿ, ಅದಕ್ಕೆ ಬೇಕಾಗ್ತಕ್ಕಂಥ ಪೆಸ್ಟ್ ಹುಳುಗಳು ಯಾವ್ಯಾವ ಬರ್ತಾವೆ. ಒಂದೊಂದು ಸಲ ಹುಳು ಸ್ಪೆಸಿಮನ್ ಇಟ್ಟಿರ್ತಾರೆ. ಈ ಹುಳ ಯಾವುದು ಫುಲ್ ಡಿಟೇಲ್ ಆಗಿರೋಂಗಿಲ್ಲ. ಅಟ್ಲೀಸ್ಟ್ ನಿಮಗೆ ಈಗ ಅಕ್ಕಿ ಗೋಧಿ ಮನೆಯಾಗೆ ಜೋಳ ಗಿಳ ಹಸನ್ ಮಾಡೋ ಹೊತ್ನಾಗ ನುಷಿ ಅದು ಬರ್ತಿರ್ತವೆ. ಅದು ನುಷಿ ಏನು ತಿಂತೈತಿ ಅಂತೇಳಿದ್ರೆ ಅಟ್ಲೀಸ್ಟ್ ನೀವು ಜೋಳ ತಿಂತೈತೀವೋ ಅದು ಏನು ತಿಂತೈತಿ ಆ ಥರ ಬರೆಯುವಂಥದ್ದನ್ನು. ಅಂದರೆ ಆ ಥರನೂ ಒಂದೊಂದು ಸಲ ಸ್ಪೆಸಿಮೆನ್ಸ್ ಇರ್ತವೆ. ಈ ಕಿಡಿ ಇಟ್ಟಿರ್ತಾರೆ, ತೊಗರಿ ಮ್ಯಾಗ ಬರ್ತಕ್ಕಂಥ ಕಿಡಿ. ಆ ಕಿಡಿ ಏನು ತಿಂತೈತಪ್ಪ ಅಂತೇಳಿದ್ರೆ ನೀವು ಎಲೆ ತಿಂತೈತಿ, ತೊಗರಿ ತಿಂತೈತಿ, ಈ ಥರ ಹೇಳುವಂಥದ್ದನ್ನು ಆಗಬೇಕು. ಅದಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಸ್ಪೆಸಿಮೆನ್ಸ್ ಇದ್ದಾವೆ. ನಾನು ನೋಡಿದ್ರೆ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ನಾವು ನೋಡಿದರೆ ನೀವು ಪೂರಾ ಎಲ್ಲ ತಿರುಗಾಡಿದ್ರೂ ಇಷ್ಟು ಸಿಗೋಂಗಿಲ್ಲ. ಒಂದು ಸಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕಾಗ್ತೈತಿ, ಒಂದು ಸಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕಾಗ್ತೈತಿ. ಎಲ್ಲಿ ಬೇಕಾದಲ್ಲಿ ಹೋದ್ರೂ ಇಷ್ಟು ಪೂರಾ ಎಲ್ಲ ನಿಮಗೆ ಸಿಗೋದು ಭಾಳಷ್ಟು ಕಠಿಣ. ಅಂಥ ಕೆಲಸ ಇವ್ರು ಮಾಡಿದ್ದಾರೆ. ಇನ್ನು ಉಳ್ಕಿದ್ದು ನಿಮ್ಮದು ಇಂಪಾರ್ಟೆಂಟ್ ಕೆಲಸ ಆಯಿತು. ಯಾಕಪ್ಪ ಅಂದರೆ ನೀವು ಎಷ್ಟು ಸರಿಯಾಗಿ ನೋಡ್ತೀರಿ ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ಪ್ರತಿಯೊಂದು ನೀರಾವರಿಗೆ ಬೇಕಾಗ್ತಕ್ಕಂಥ ಸಲಕರಣೆ ಇದ್ದಾವೆ, ಅವೆಲ್ಲ ಇಟ್ಟಿದ್ದಾರೆ. ಡ್ರಿಪ್ ಇರಿಗೇಷನ್ಗೆ ಏನು ಬೇಕು, ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಏನು ಬೇಕು, ಆಮೇಲೆ ಎತ್ತಿ ಕಟ್ತಕ್ಕಂಥದ್ದು ಮಗಡ ಏನು ಬೇಕು, ನಾಲೆ ಇದ್ದರೆ ಏನು ಎದಕ್ಕೆ ಅಂತಾರೆ, ಕೊಳಗೆ ಕಟ್ಟೋದಕ್ಕೆ ಏನಂತಾರೆ, ನಗ ಅಂದರೆ ಏನು, ಎಲ್ಲ ಸ್ಪೆಸಿಮೆನ್ಸ್ ಇದ್ದಾವೆ. ಕುಂಟೆ ಇದ್ದಾವೆ, ಸೀಡ್ರಿಲ್ ಇದ್ದಾವೆ, ಎಲ್ಲ ಸ್ಪೆಸಿಮೆನ್ಸ್ ಇದ್ದಾವೆ. ಅದಕ್ಕೆ ನೀವು ಪ್ರತಿಯೊಂದನ್ನು ಸೀರಿಯಸ್ ಆಗಿ ನೋಡಬೇಕು. ಪ್ರತಿಯೊಂದು ಸೀರಿಯಸ್ ಆಗಿ. ಯಾಕಪ್ಪ ಅಂತಂದರೆ ಏನು ಬೇಕಾದ್ರೆ ಇಡ್ಬೋದು ಅವರು. ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿ ಇಷ್ಟು ಬಿಟ್ಟರೆ ಬೇರೆ ಏನು ಇಡಾಕಿಲ್ಲ ಅಂತ ಅನಿಸ್ತಿದೆ. ಅಷ್ಟೊಂದು ಸ್ಪೆಸಿಮೆನ್ಸ್ ಇಲ್ಲಿದ್ದಾವೆ. ಅದಕ್ಕಾಗಿ ನೀವು ನೋಡ್ಕೊಳ್ರಿ. ಮತ್ತೆ ಅದಕ್ಕೆ ಇವು ನೋಡ್ಕೊಳ್ಳೋದು ಭಾಳಷ್ಟು ಮುಖ್ಯ. ಇದನ್ನು ಸರಿಯಾಗಿ ಕಲ್ತ್ರಿ ಅಂದರೆ ಒಳ್ಳೇದಾಗ್ತೈತಿ ಅಂತೇಳಿ ನನಗೆ ಅನಿಸ್ತದೆ. ಇದು ಕ್ಲಾಸ್ ಬಗ್ಗೆ ಆಯಿತು. ಕ್ಲಾಸ್ ಬಗ್ಗೆ ಆದಮೇಲೆ ನೀವು ಚೆಂದಾಗಿ ಎಕ್ಸಾಮ್ ಬರೋದ್ರಿ ಅಂದರೆ ಆಮೇಲೆ ಇವ್ರಿಗೆ ಹೇಳಿದ್ರೆ ಚಲೋ ಫ್ಯೂಚರ್ ಇದೆ BSc ಅಗ್ರಿಕಲ್ಚರಿಗೆ. ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ BSc ಅಗ್ರಿಕಲ್ಚರಿಗೆ ಕಾಲೇಜಸ್ ಇದ್ದಾವೆ. ವೆರಿ ಡಿಮ್ಯಾಂಡ್ ಆಗಿದ್ದು. ಈಗಂತೂ ಭಾಳಷ್ಟು ಡಿಮ್ಯಾಂಡ್ ಆಗಿದೆ. ಯಾಕಪ್ಪ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೃಷಿ ಇರಲೇಬೇಕಾಗ್ತದೆ.
ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ರೈತರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಕೆಲವೊಬ್ಬರು ನೇರವಾಗಿ ರೈತರಾಗ್ಬೋದು. ನೀವು ಹೇಳ್ದಂಗೆ ಯಾರೋ ಹೇಳಿದ್ರಿ, ನಾ BSc ಅಗ್ರಿ ಮಾಡಿದೆವಪ್ಪ ಅಂದ್ರೆ ರೈತ ಆಗ್ತೀನಿ ಅಂತೇಳಿ. ರೈತನೂ ಆಗ್ಬೋದು, ಆಫೀಸರ್ ಆಗ್ಬೋದು, ಬ್ಯಾಂಕ್ ಒಳಗೆ ಕೆಲಸ ಮಾಡ್ಬೋದು, ಎಲ್ಲಿ ಬೇಕಾದಲ್ಲಿ. ವೈಲ್ಡ್ ಡೈವರ್ಸಿಟಿ ಇದೆ ಅಗ್ರಿಕಲ್ಚರ್ದವರು. ಇಂಥಲ್ಲಿ ಕೆಲಸ ಇಲ್ಲ ಅಂತ ಅನ್ನೋಂಗಿಲ್ಲ, ಎಲ್ಲಿ ಬೇಕಾದಲ್ಲಿ ನೀವು ಕೆಲಸ ಮಾಡ್ಕೋಬೋದು. ಡಾಕ್ಟರ್ ಮುಜುರ್ಕೆ ಅಕಾಡೆಮಿಯ BSc ಅಗ್ರಿ ಮುಂಚೆ 2016ಕ್ಕಿಂತ ಮುಂಚೆನೇ ನಾವು ಇದು BSc ಅಗ್ರಿ ಬಗ್ಗೆ ಹುಡುಗರಿಗೆ ಅಲ್ಲಿ ಕಾಲೇಜ್ನಾಗ ಹೇಳ್ತಾ ಇದ್ದೆ. ಫಸ್ಟ್ ಟೈಮ್ ಗುಲ್ಬರ್ಗದಾಗ ಈ ಥರ ಪ್ರಾಕ್ಟಿಕಲ್ ಎಂಟ್ರೆನ್ಸ್ ಕೋಚಿಂಗ್ ಕೊಡ್ಬೇಕಂತ ವಿಚಾರ ಮಾಡಿದ್ದೆ ನಾನು. ಕೆಲವರು ಏನು ಮಾಡ್ತೀವಿ ಬೇಡ ಅಂತಂದ್ರೆ ನಮ್ಮ ಅಣ್ಣ ನೋಡಿ ಕೆಲವರು ನಕ್ಕೋರ್ಬೇಕು. ಇವೆಲ್ಲ ಗಳೆ ನೇಗ್ಲ ದಿಂಡ ಬೀಜ ಗೊಬ್ಬರ ಖಾತ ಎತ್ತ ಹೊಲ ಇವೆಲ್ಲ ಯಾಕೆ ಬರೀ ಸುಮ್ಮ ಆರಾಮ್ ಒಂದು ಟೈಮ್ ಫುಲ್ ಟೈಮ್ ಕಾಲೇಜಾಗ ಮಾಡಿರೋ ಅಂತ. ಆಮೇಲೆ ಏನೋ ಒಂದು ಈ ಸೈಡು ಗುಲ್ಬರ್ಗ ಬೀದರ್ ರಾಯಚೂರು ನಮ್ಮ ಕ್ಲಾಸಿಗೆ ಎಲ್ಲ ಇದ್ರಿ ನೀವು ಎಲ್ಲ ಗುಲ್ಬರ್ಗ ಬೀದರ್ ರಾಯಚೂರು ತನಕ ಇದ್ದೀರಿ. ಸುಮಾರು ಜನ ನಮ್ಮ ಅಕಾಡೆಮಿ ವತಿಯಿಂದ ಸರ್ಕಾರಿ ಕೋಟಾದಾಗ ಸೀಟ್ ಸಿಕ್ಕವ್ರು, ನೆನಪಿರ್ಲಿ ನಿಮ್ಗೆ. ಇದು ಪ್ರಥಮ ಬಾರಿಗೆ ಮಾಡಿದಾಗ ಒಳ್ಳೆ ಸಕ್ಸಸ್ ಕೂಡ ಆಯ್ತು ರೀ. ಆಮೇಲೆ ಇನ್ನೊಂದು ಒಳ್ಳೆ ರಿಸಲ್ಟ್ ಕೂಡ ಬಂತು ಮೊಬೈಲ್ ತರೋದು. ರಿಸಲ್ಟ್ ಫಸ್ಟ್ ಟೈಮ್ ರಿಸಲ್ಟ್ ಹೇಗತ್ತಪ್ಪ ಅಂದ್ರೆ ಅವ್ರಿಗೆ ಯಾರು ಬೇಡದೇ ನೋಡ್ರಿ, ಅವ್ರ ರಿಸಲ್ಟ್ ನೋಡಿ ಪರೇಶಾನ್ ಆಗಿಬಿಟ್ರು. ಸ್ಟೇಟ್ ಲೆವೆಲ್ನಾಗ 54-55 ರ್ಯಾಂಕ್ ಬಂದವ್ರಿ ಪ್ರಾಕ್ಟಿಕಲ್ ಕೋಟಾನ. ಇದಕ್ಕೆ ಮ್ಯಾಕ್ಸಿಮಮ್ ಎಫರ್ಟ್ ಆಗಿ ನಾನು ಸ್ಪೆಷಲ್ ಕಲೆಕ್ಷನ್ ಫರ್ಟಿಲೈಸರು ಸುಮಾರು ಸ್ಪೆಷಲ್ಸ್ ಬಿದರ್ಗೆ ಹೋಗಿನಿ, ಸೆಂಟ್ರಿಗೆ ಹೋಗಿನಿ, ಅಲ್ಲೆಲ್ಲ ಟೀಮ್ ಸಂಗಡ ಡಿಸ್ಕಸ್ ಮಾಡೀನಿ. ಮತ್ತು ಸರ್ ಸಂಗಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ರ ಕೂಡ ಅದ್ರ ಬಗ್ಗೆ ಎಕ್ಸಾಮ್ ಬಗ್ಗೆ ಸ್ಪೆಷಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸುಮಾರು ಸೈಂಟಿಸ್ಟ್ಗಳು, ಸುಮಾರು ಸೀನಿಯರ್ ರೈತರು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಸ್ಪೆಷಲ್ ಕಲೆಕ್ಟ್ ಮಾಡಿದ್ದೇವೆ. ಫಸ್ಟ್ ಬ್ಯಾಚಿನಾಗ 100 ಒಳಗಡೆನೆ 50 ಒಳಗಡೆನೆ 2 ರ್ಯಾಂಕ್ ಬಂದವ್ರು. ಕೇಳಿದ ಕೆಲವೊಂದು ಕಡೆ ಸರ್ ಇದು ನಾ ಸ್ಟೂಡೆಂಟ್ ಫೋಟೋ ಹಾಕೋತೀನಿ ರೀ ಪೇಪರ್ನಾಗ ಅಂತಾರೆ. ಕೆಲವೊಂದು ಪ್ರತಿಷ್ಠಿತ ಕಾಲೇಜ್ದವರು ಬ್ಯಾಟ್ರಿ ಮುಜುರ್ಕೆ ಅಂದ್ರು ಅವರು. ಮತ್ತು ಈಗ ನೆಕ್ಸ್ಟ್ ಇಯರ್ ಹೋದಾಗ ಅವ್ರಿಗೆ ಹರಿಬೇಕಲ್ಲ ನಮ್ಗೆ ಅಲ್ಲಿ ಭೇಟಿ ಅಲ್ಲೇ ಕೇವಲ ಅವ್ರ ಹೆಸರು ಮಾತ್ರ ಹಾಕೊಂಡ್ರು. ಇನ್ನೊಂದು ರಶ್ಮಿತ್ ಹುಡುಗಿ, ಆ ಹುಡುಗಿದ ರ್ಯಾಂಕಿಂಗ್ 55. ಆ ಹುಡುಗಿದ ವೆಟ್ರನರಿ ಕೂಡ ಆಗಿತ್ತು, ಮೆಡಿಕಲ್ನೂ ಆಗಿತ್ತು ರೀ. ಅವ್ರ ತಂದೆ ಕನ್ವಿನ್ಸ್ ಮಾಡಿ ವೆಟ್ರನರಿ ಮಾಡಿಸ್ತಾರೆ, BVSc ಸರ್. ಮೆಡಿಕಲ್ ಆಗಿದ್ದು ಸ್ಟಾಪ್ ಮಾಡಿ ಕ್ಯಾನ್ಸಲ್ ಮಾಡಿ ಈ ಕಡೆ ಮಾಡ್ತಾರೆ. ಅಂದರೆ ನೌಕರಿ ಗ್ಯಾರಂಟಿ ಅಂತೇಳಿ ತಾಲೂಕಾ ಪಶು ಅಧಿಕಾರಿ ತಾಲೂಕಾ ಡಿಸ್ಟ್ರಿಕ್ಟ್ ಲೆವೆಲ್ನಾಗ ಅಧಿಕಾರಿಗಳು ಆಗ್ತಾರೆ ಅವರು, ಸೆಕ್ಯೂರ್ ಲೈಫ್ ಅಂತೇಳಿ. ಮತ್ತು ಸುಮಾರು ಎಷ್ಟೋ 85 ರ್ಯಾಂಕ್ ಬಂದವ್ರು ವಿತಿನ್ 10,000 ಫಸ್ಟ್ ಇಯರ್ನಾಗ. ಅಂದರೆ 86 ರ್ಯಾಂಕ್ ಅದಾವ ವಿತಿನ್ 10,000. ಮತ್ತು 5,000ನಾಗ ನಿಮ್ಗೆ ಹಾಕಿನ ನೋಡ್ರಿ ಗ್ರೂಪ್ನಾಗ ನೋಡೋದು ಕಡೆ. ಅಂದ್ರೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ನಾಗ ಅಕಾಡೆಮಿ ವತಿಯಿಂದ ಭಾಳಷ್ಟು ಸ್ಟೂಡೆಂಟ್ ಕೂಡ ನಮ್ಗೆ ಅಕಾಡೆಮಿ ವತಿಯಿಂದ ಫ್ರೀ ಸೀಟ್ ತೊಗೊಂಡಾರ. ಅನಿಸ್ಬಿಟ್ಟು ಹೆಚ್ಚು ಕಡಿಮೆ ಎಲ್ಲ ಕಾಲೇಜ್ನಾಗ ಸ್ಟೂಡೆಂಟ್ ಅದಾರ. ಆಯ್ತು, ಇನ್ನೊಂದಾಗಿ ಮುಂದೆ ಎಫರ್ಟ್ ಅಲ್ಲದು ನಮ್ಮ ಟೀಮ್ ಅದರ. ನಾನು ನಾಳೆ ಕಾಣಕ್ಕೆ ಒಬ್ಬನೇ ಕಾಣ್ತೀನಿ. ನಾ ಡೈಲಿ ಕ್ಲಾಸ್ನಾಗ ನಮ್ಮಿಂದೆಲ್ಲ ಸಪೋರ್ಟ್ ಅದ ಹಿರಿಯರ್ದು. ನಾವು ಅವ್ರದೇ ಅಂತಲ್ಲ, ಬೆಳಗ್ಗೆ ಸರ್ಗೆ ಸಪೋರ್ಟ್ ಅದ. ನಮ್ಗೆ ಜಾಗ ಬೇಕಲ್ಲ ನಮ್ಗೆ ರೀ ಕುಂಡ್ರಕ್ಕೆ, ಹೌದಲ್ಲ? ಎಲ್ಲ ತೊಗೊಂಡು ಕುಂಡ್ರಕ್ರಿ, ಅದಕ್ಕೆಲ್ಲ ಸಪೋರ್ಟ್ ಬೇಕಾಗ್ತದೆ. ಈ ಥರ ಸೆಂಟ್ರ್ ಸಿಟಿ ಲೆವೆಲ್ನ ಒಳ್ಳೆ ಕಾಲೇಜ್ ಅದ, ಆಯ್ತು ನಾವು ಹುಡುಗನ ಮಾಡಲಿ ಬೆಳೀಲಿ ಅಂಥೇಳಿ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು. ಮೇಡಮ್ ಆಗಿರ್ಬೋದು, ಅವರಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಆ ರಾಜಶೇಖರ್ ಸರ್ ಅಲ್ರಿ, ಅವ್ರು ಕೊಡೋದೇ ಬೇಕಿರ ಅವ್ರಿಗೆ ರೀಡಿಲ್ ಜಾಬ್ ಇತ್ತಲ್ಲ ಬಂದು ನಮ್ಮೆಲ್ಲ ಕೇಳ್ತಾರೆ ಕುಂಡತ್ರ ಹಂಗೆ ಅವರು ಕೂಡ ಸುಮಾರು ಟೈಮ್ ಅವ್ರಿಗೆ ಹೊಲಕ್ಕೆ ಹೋಯ್ತೇನೆ ರೀ ಸ್ಪೆಷಲ್ ಥರ. ಅವ ನಮ್ಮ ಅಣ್ಣನ ಮಗನ ಅವನಿಗೆ ಹೆಚ್ಚಿನ ಕೆಲಸ ಊರ್ದೆ ಓನ್ಲಿ ಕಲೆಕ್ಷನ್ ಆಫ್ ಸ್ಪೆಷಲ್ಸ್. ಎಲ್ಲೇ ಹೊಲಕ್ಕೆ ಹೋದ್ರೆ ಊರ್ಬಿಟ್ಟು ಹೋದ್ರೆ ರಿಂಗ್ ರೋಡಿಗೆ ಹೋದ್ರೆ ಥರದ ಬರೀ ಸ್ಪೆಷಲ್ಸ್. ಈ ಥರ ಸುಮಾರು ಫ್ರೆಂಡ್ಸು, ಟೀಚರ್ಸು, ಸೈಂಟಿಸ್ಟು ಎಲ್ಲರದು ಅವರು ಮಾಹಿತಿ ತೊಗೊಂಡು ಕ್ಲಾಸ್ ನಡೆಸ್ತಾ ಇದ್ದೀನಿ. ಆಮೇಲೆ ಇದು ಇನ್ನೂ ಕೂಡ ಚೆನ್ನಾಗಿ ಇನ್ನೂ ಸ್ಪೆಷಲ್ ಕಲೆಕ್ಟ್ ಮಾಡ್ತೀವಿ ಅದನ್ನ. ಅದಕ್ಕೆ ನೀವು ಕೂಡ ಚೆನ್ನಾಗಿ ಓದಿ ಬರೆದು ನಮ್ಮ ಅಕಾಡೆಮಿ ಹೆಸರು ಕೂಡ ತರಬೇಕಂತೇಳಿ ತಮ್ಮಲ್ಲಿ ಒಂದು ಕಳಕಳೆ ವಿನಂತಿ.
ಇನ್ನೂ ಹೆಚ್ಚಿಗೆ ರ್ಯಾಂಕ್ ಬರ್ತಾವ್ರಿ ಮುಂದೆ ನೆನಪಿರಲಿ. ಯಾಕಂದ್ರೆ ಈ ವರ್ಷ ಕೆಲವರಿಗೆ ಫೀಲಿಂಗಿಂದ ಎಕ್ಸಾಮ್ ಇಲ್ಲ ಅಂತ ಅನ್ಕೊಂಡ್ರು. ಇದು ಎಕ್ಸಾಮೇ ಅದಂತ ಗೊತ್ತೇ ಇಲ್ಲ ರೀ ಪಾಲಕರಿಗೆ, ಸ್ಟೂಡೆಂಟಿಗೆ. ಇನ್ನು ಕೆಲವ್ರು ಕೇಳ್ತಾರೆ ನಮ್ಮ ಪ್ರಿನ್ಸಿಪಲ್ ಅವರು ಎಕ್ಸಾಮ್ ಏನು ಮಾಡ್ತಾರೆ ಅಂತೇಳಿ. ಎಕ್ಸಾಮ ಡಾಕ್ಯುಮೆಂಟ್ಸ್ ಏನು ಬೇಕು ಅಂದರೆ ಹುಡುಗರಿಗೆ ಎಕ್ಸಾಮ್ ಇದೊಂದು ಅದಂತ ಗೊತ್ತೇ ಇಲ್ಲ, ಕೋಟಾನೇ ಗೊತ್ತಿಲ್ಲ. ಈ ಕನ್ನಡ ಟೈಮ್ನಾಗ ಹುಡುಗರು ಓದೇ ಇಲ್ಲ ಏನು ಭೀ ನಾರ್ಮಲಾಗಿ ಓದಿಲ್ಲ. ಇದು ಅಂತ ಕಡೆ ಕೂತ್ರಿ ಸುಮಾರು ನಿಮ್ಮ ದೋಸ್ತರಿಗೆ ಈ ಎಕ್ಸಾಮ್ ಬಗ್ಗೆ ಅವೇರ್ನೆಸ್ ಇಲ್ಲ ರೀ. ಇಂಥದ್ರ ಒಂದು ಎಕ್ಸಾಮ್ ಅದ ಅಂತ ಗೊತ್ತೇ ಇಲ್ಲ ಅವ್ರಿಗೆ ಕೂಡ ನೀವು ಮಾಹಿತಿ ಕೊಡ್ರಿ ಆಯ್ತಲ್ಲ. ಈಗ ನೀವು ಈಗ ನೋಡಿರಿ ಎಂಟೈರ್ ಡಿಸ್ಟ್ರಿಕ್ನಾಗ ಸುಮಾರು 10,000 ಸ್ಟೂಡೆಂಟ್ರು ಪಿ ಯು ಸಿ ಸೈನ್ಸ್ನಾಗ 10,450 ಮಂದಿ ಡಿಸ್ಟಿಕ್ನಾಗ. ನೀವು ಕೋಚಿಂಗ್ ತೊಗೊಂಡ್ರೆ ಕಡಿಮೆ ಇದ್ದೀರಿ, ಹಾಗಾಗಿ ನಿಮಗೆ ಮ್ಯಾಕ್ಸಿಮಮ್ ಸೀಟ್ಸ್ ಇರ್ತಕ್ಕಂಥ ಚಾನ್ಸ್ ಇದೆ. ಇರ್ತಲ್ಲ ಅಗ್ರಿ ಕೋಟಾನಾಗ 50% ಮುಂಚೆ 40 ಇತ್ತು, 50 ಆಗಿದೆ ಈಗ. 4,000 ಸೀಟು ಹೆಚ್ಚು ಕಡಿಮೆ, 2,000 ಸೀಟು ನಿಮಗೋಸ್ಕರ ಅದಾವೆ. ಹಾಗಾಗಿ ಚಾನ್ಸಸ್ ಭಾಳಷ್ಟು ಅದ. ನೀವು ಒಂದು ವೇಳೆ ಸಿ ಟಿ ಮತ್ತು ತೇರಿನ ಕಡಿಮೆ ಮಾಡಿಕೊಂಡ್ರೆ ಇಲ್ಲಿ ಹೆಚ್ಚಿಗೆ ಆಗ್ತವೆ, ಈಸಿ ಇರ್ತದೆ ಅಂಥೇಳಿ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿ ಹೆಸರು, ನಮ್ಮ ಅಕಾಡೆಮಿ ಹೆಸರು, ನಿಮ್ಮ ಹೆಸರು ಕೂಡ ಚೆನ್ನಾಗಿ ಬೈಲ ಅಂತ ಹೇಳಿ ಇಲ್ಲಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಶಿವರಾಜ್ ಕುಜುರ್ಕೆ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಡಾಕ್ಟರ್ ಬಜರ್ಕೆ ಅಕಾಡೆಮಿಯಲ್ಲಿ ಕೃಷಿಗೆ ಸಂಬಂಧಿಸಿದ ಕೋರ್ಸ್ಗಳ ತರಬೇತಿ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸುವ ಶ್ರೀ ಶರಣಬಸಪ್ಪ ಬಿ ಪಾಟೀಲ್, DCC ಬ್ಯಾಂಕ್ ನಿರ್ದೇಶಕರು, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ರಾಜೀವ್ ತೆಗ್ಗೇಳಿ ಸರ್ ಅವರು, ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ, ಇವರಿಗೂ ಕೂಡ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಮಂತ್ರಜಾತಿ ಎಚ್ ಬೆಳಂಗಿ ಸರ್ ಅವರು, ಪ್ರಾಂಶುಪಾಲರು, ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀಮತಿ ನೀಲಮ್ಮ ಎಂ ಬೆಳಂಗಿ, ನಿರ್ದೇಶಕರು, ದ ಆರ್ಟ್ ಇಂಟಿಗ್ರೇಷನ್ ಚಿತ್ರಕಲಾ ಮಹಾವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ನನ್ನ ಪರವಾಗಿ ತಮ್ಮೆಲ್ಲರ